ದರ್ಶನ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪರಪ್ಪನ ಅಗ್ರಹಾರಕ್ಕೆ ಸಾಕಷ್ಟು ಅಭಿಮಾನಿಗಳು ಬರ್ತಿರೋವಂಥದ್ದು. ಆದರೆ ಅಜ್ಜಿ ಕೂಡ ಬಂದಿರೋವಂಥದ್ದು, ಧಾರವಾಡದಿಂದ ಬಂದಿದ್ದಾರೆ ಅವರು ದರ್ಶನ್ ಅವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಅಜ್ಜಿ, ಎಲ್ಲಿಂದ ಬಂದಿರೋದು? ಹುಬ್ಳಿಲಿಂದ ಬಂದು ನಾನು ದರ್ಶನ್ ನೋಡಕ್ಕೆ ಮಾತಾಡಿ ಹೋಗ್ಬಿಡ್ತೀನಿ. ದರ್ಶನ್ಗೆ ಫಿಲಿಮ್ ಭಾಳ ನೋಡ್ತೀನಿ ನಾನು, ನನಗೆ ಇಷ್ಟ ದರ್ಶನ. ದರ್ಶನ್ ಮಾತಾಡ್ತಾನೆ. ದರ್ಶನ, ನಾನು ಅಜ್ಜಿ ಬಂದಿನಪ್ಪ, ಯಾಕೆ ಅಂತ ಕೆಲಸ ಮಾಡಿದ್ ಮಗ? ಹಾಂ ದರ್ಶನ್, ನಾ ಆಶೀರ್ವಾದ ಕೊಡ್ತೀನಿ, ದೇವ್ರಿಗೆ ಬೇಡ್ಕೊಂಡಿನಿ. ನಾನು ದರ್ಶನ್ಗೆ ಬಿಡಬೇಕು, 10 ತೆಂಗಿನಕಾಯಿ ಹೊಡಿತೀನಿ, ನಾನು ದರ್ಶನ್ಗೆ ಬಿಡಬೇಕು ಅಂತ. ಎಷ್ಟು ನಿನ್ನ ಮ್ಯಾಗ ಜೀವ ಐತೀನಿ, ಕರುಣೆ ಮಾಡವಲ್ಲ ನಮ್ಮ ಮ್ಯಾಗ. ಬೀಡಂತ ಹೇಳಿ ದರ್ಶನ್, ಬರ್ತೀನಿ ನಾನು. ಒಂದ್ಸಲ ಮಾತಾಡಿ ಹೋಗ್ಬಿಡ್ತೀನಿ. ಕೇಳಿದ್ರ ದರ್ಶನ್ ನೋಡ್ಬೇಕು ಬಿಡಿ ಅಂತ? ಹಾಂ ಕೇಳಿ, ಏನು ಹೇಳಿಲ್ಲ. ನೀವೇ ಬಿಡ್ಬೇಕು ಅವ್ರೆ. ಮನಸ್ಸಲ್ಲ ಮಾತಾಡಿ ಬಂದುಬಿಡ್ತೀನಿ ಓಡಿ. ನಾ ಏನು ಇರಲ್ಲ ಅಲ್ಲೇ, ಹುಬ್ಳಿಗೆ ಹೋಗ್ತೀನಿ ನಾನು. ಈಗ ಹುಬ್ಳಿಗೆ ಹತ್ತಿರ ರಾತ್ರಿ 8 ಗಂಟೆಗೆ ಕಾಣ್ತೀನಿ ನಾನು ಹುಬ್ಳಿ. ಅದು ನೀವು ಹೇಳಿಬೇಕು ಅಂದ್ರೆ ನಾನು ಒಂದ್ಸಲ ಮಾತಾಡಿ ಬಂದ್ಬಿಡ್ತೀನಿ. ಬಿಡಿಸಿದ್ರೆ ಒಳಗಡೆ ದರ್ಶನ್ಗೆ ಏನಂತ ಹೇಳ್ತೀರಾ, ಏನಂತ ಮಾತಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. ಮಗ, ನಿನ್ನ ಸಲುವಾಗಿ ಬಂದೀನಿ ನಾನು, ನಿಂಗೆ ನೋಡಕ್ಕೆ ಹಬ್ಬ ಮನೆಗೆ ಬಂದೀನಿ, ನನಗೆ ಪಿಕ್ಚರ್ ಅಂದ್ರೆ ನಿಂದು ಇಷ್ಟ ಐತಿ ಮಗ ಅಂತ ಅಷ್ಟೇ ಮಾತಾಡ್ತೀನಿ ಮಗಳೇ, ಹೆಚ್ಚಿನ ಮಾತಾಡಲ್ಲ. ಕೇಳಲ್ವಾ ಯಾಕೆ ಹಿಂಗೆ ಮಾಡ್ಕೊಂಡೆ ಜೀವನ ಅಂತ? ಕೇಳ್ತೀನಿ, ಯಾಕೆ ಮಾಡ್ಕೊಂಡು ಮಗ ನೀನು? ನಿನಗೆ ಯಾರು ಹೆಣ್ಣು ಇಲ್ಲ ಸಿಕ್ಕಲ್ಲ ಏನೋ, ಯಾಕೆ ಹಂಗೆ ಮಾಡ್ಕೊಂಡು ನೀನು? ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ ಮಗ. ಯಾಕೆ 10 ಮಂದಿಯಾಗ ನೀ ದೊಡ್ಡವ, ಎಷ್ಟು 1000 ಕೋಟಿ ನೀ ಯಾಕೆ ಒಂದು ಹೆಣ್ಣು ಸಲುವಾಗಿ ಜೀವನ ಹಾಳು ಮಾಡ್ಕೊಂಡೀಯ ಅಂತ ಹೇಳ್ತೀನಿ. ನನ್ನ ಮಾತು ಒಪ್ಪಿದ್ರೆ ಒಪ್ಪಲಿ, ಇಲ್ಲಾಂದರೆ ನನ್ನ ದಾರಿ ನಾ ಕಾಣ್ತೀನಿ ಅಲ್ಲ ಮಗಳೇ. ಅದೇ ನನಗೆ ಬಾಕಿ ಬಿಡು, ನಾ ಒಬ್ಬಾಕಿ ಮಾತಾಡಿ ಹೋಗ್ಬಿಡ್ತೀನಿ ಊರಿಗೆ.